ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಆರೋಗ್ಯ ಸ್ಥಿರವಾಗಿದೆ. ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು. ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಮ್ಮನ ಆರೋಗ್ಯವನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ವಿಚಾರಿಸಲಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು, ಕುಮಾರಸ್ವಾಮಿ ಅವರ ತಾಯಿ ಚೆನ್ನಮ್ಮ ಅವರು ಕಳೆದ 2 ದಿನಗಳಿಂದಲೂ ಕೂಡ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಐಸಿಯುನಲ್ಲಿ ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಸಂಜೆಯೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು, ದೇವೇಗೌಡರು, ಇಡೀ ಕುಟುಂಬವೇ ಆಸ್ಪತ್ರೆಗೆ ಭೇಟಿ ಕೊಟ್ಟಿತ್ತು. ತಾಯಿಯ ಆರೋಗ್ಯವನ್ನು ವಿಚಾರಿಸಿದರು. ಇವತ್ತು ಮತ್ತೆ ಹೆಲ್ತ್ ಬುಲೆಟಿನ್ ರಿಲೀಸ್ ಆದ ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಅವರು ತಾಯಿಯ ಆರೋಗ್ಯವನ್ನು ವಿಚಾರಿಸುವುದಕ್ಕಾಗಿ ಮಣಿಪಾಲ್ ಆಸ್ಪತ್ರೆಗೆ ಆಗಮಿಸ್ತಾ ಇರುವಂಥದ್ದು. ಡೀಟೇಲ್ಸನ್ನು ಕೊಡೋದಕ್ಕೆ ಮಾದೇಶ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಹೇಗಿದೆ ಚೆನ್ನಮ್ಮನವರ ಆರೋಗ್ಯ ಸ್ಥಿತಿ? ಏನು ಹೇಳ್ತಾ ಇದ್ದಾರೆ ವೈದ್ಯರು? ಪ್ರೇಮ, ಇಲ್ಲಿಯವರೆಗೂ ಕೂಡ ಹೆಲ್ತ್ ಬುಲೆಟಿನ್ ಅನ್ನುವಂಥದ್ದು ಯಾವುದು ಕೂಡ ರಿಲೀಸ್ ಮಾಡಿಲ್ಲ. ಅಂದರೆ ಇವತ್ತಿಗೆ ಆದರೆ ಡಾಕ್ಟರ್ ಕೊಡುವಂಥ ಮಾಹಿತಿ, ಅಂದರೆ ವೈದ್ಯರು ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅವರು ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಆರೋಗ್ಯ ನಿನ್ನೆಗಿಂತಲೂ ಇವತ್ತು ಸುಮಾರು ಒಂದು 20-30% ಪರವಾಗಿಲ್ಲ ಅನ್ನುವಂಥದ್ದು. ಅಂದರೆ ನಿನ್ನೆ ತುಂಬ ಕ್ರಿಟಿಕಲ್ ಅನ್ನೋ ಥರದ ಪರಿಸ್ಥಿತಿಗೆ ಹೋಗಿತ್ತು. ಇವತ್ತು ಒಂದು 20-30% ರಿಕವರ್ ಆಗ್ತಿದ್ದಾರೆ ಅನ್ನಿಸ್ತಿದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಆಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹೇಳೋದಕ್ಕೆ ಆಗೋದಿಲ್ಲ. ಆದರೆ ನಾವು ಟ್ರೀಟ್ಮೆಂಟನ್ನು, ಅಂದರೆ ನಾವು ಏನೆಲ್ಲ ಟ್ರೀಟ್ಮೆಂಟನ್ನು ಕೊಡ್ಬೋದು, ಶ್ವಾಸಕೋಶದ ಇನ್ಫೆಕ್ಷನ್ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟನ್ನು ಮುಂದುವರಿಸಿದ್ದೀವಿ. 20-30% ನಿನ್ನೆಗಿಂತ ಇವತ್ತು ಬೆಟರ್ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಅಂದರೆ ಹೆಲ್ತ್ ಬುಲೆಟಿನ್ ಅಲ್ಲ, ಸ್ವತಃ ಏನು ಚಿಕಿತ್ಸೆ ಕೊಡ್ತಾ ಇರುವಂಥ ಡಾಕ್ಟ್ರೇ ಬಂದು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡ್ತಾರೆ. ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಮತ್ತು ಯಾವ ರೀತಿಯಂತ ಟ್ರೀಟ್ಮೆಂಟ್ ಅನ್ನು ಪಡಿತಿದ್ದಾರೆ, ಮತ್ತೆ ಅವರು ಯಾವ ರೀತಿಯಂತ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತ. ಬೆಳಗ್ಗೆ ಕೊಟ್ಟಂತ ಮಾಹಿತಿಯ ಪ್ರಕಾರ ಏನು ಅಂದ್ರೆ, ಯಾವುದೇ ರೀತಿಯಾಗಿ ಅಂದ್ರೆ ಬೇರೆ ಅಂಗಾಂಗಗಳೇನಿದ್ದಾವೆ ಅವೆಲ್ಲವೂ ಕೂಡ ಸಮರ್ಪಕವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ. ಅವರು ಬುಧವಾರ ಬಂದಂತ ಸಂದರ್ಭದಲ್ಲಿ ತೀವ್ರ ತರನಾದಂತ ಉಸಿರಾಟದ ತೊಂದರೆ ಇತ್ತು. ಜೊತೆಗೆ ನಾವು ಹಲವು ಟೆಸ್ಟ್ಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಶ್ವಾಸಕೋಶ ಇನ್ಫೆಕ್ಷನ್ ಇರುವಂತದ್ದು ಗೊತ್ತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಇವತ್ತು ನಿನ್ನೆಗಿಂತ ಇವತ್ತು ಬೆಟರ್ ಅನ್ನುವಂತ ಮಾಹಿತಿಯನ್ನ ವೈದ್ಯರು ನೀಡ್ತಾ ಇರುವಂತ. ಓಕೆ, ಥ್ಯಾಂಕ್ ಯು ಮದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.